ದೇವಸ್ಥಾನಕ್ಕೆ ನೀವು ಹೋದಾಗ್ಲೆಲ್ಲ ಆ ವಿಗ್ರಹದ ಪಾದವನ್ನ ಮುಟ್ತೀರಾ. ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಸ್ವತಃ ನಿಮ್ಮ ಕೈಯಿಂದಾನೆ ಹಾಲಿನಿಂದ ಅಥವಾ ನೀರಿನಿಂದ ಅಭಿಷೇಕ ಮಾಡ್ತೀರಾ, ಅದನ್ನ ತೊಳಿತೀರಾ. ಇದರ ಹಿಂದೆ ಯಾವ ಅಂಧವಿಶ್ವಾಸನೂ ಇಲ್ಲ. ಇಲ್ಲಿ ಇರೋ ವಿಷಯ ಶಕ್ತಿಯದ್ದು. ಯಾವುದೇ ವ್ಯಕ್ತಿಯಾಗ್ಲಿ ವಸ್ತುವಾಗ್ಲಿ ಅದರದ್ದೇ ಆದ ಒಂದು ವಿಶೇಷ ಶಕ್ತಿ ಇರುತ್ತೆ. ಅದೇ ಕಾರಣಕ್ಕೆ ನಾವು ದೊಡ್ಡವರ ಪಾದವನ್ನು ಮುಟ್ತೀವಿ. ಆ ಸ್ಪರ್ಶದ ಕಾರಣದಿಂದ ಆ ವಿಶೇಷವಾದ ಶಕ್ತಿ ನಮ್ಮೊಳಗೆ ಸೇರ್ಕೊಂಡ್ಬಿಡತ್ತೆ. ಹಾಗಾಗಿ ಒಂದು ವಿಷಯ ನೆನ್ಪಿಟ್ಕೊಂಡಿರಿ, ನೀವು ಯಾರದ್ದಾದ್ರೂ ಪಾದ ಮುಟ್ಟಿದ್ರೆ ನೀವು ಸಣ್ಣವರಾಗ್ತೀರಾ ಅಂತಲ್ಲ. ಇದರ ಅರ್ಥ ಏನು ಅಂದ್ರೆ ನೀವು ದೊಡ್ಡವರಾಗೋದಕ್ಕೆ ಅವರಿಂದ ವಿಶೇಷವಾದ ಶಕ್ತಿಯನ್ನ ಪಡ್ಕೋತಿದ್ದೀರಾ ಅಂತ. ಹಾಗೆ ಜೀವನದ ಒಂದು ದೊಡ್ಡ ಸತ್ಯ ಏನು ಅಂದ್ರೆ, ಜೀವನದಲ್ಲಿ ನೀವೇನಾದ್ರೂ ಪಡ್ಕೋಬೇಕು ಅಂತಿದ್ರೆ ಮೊದಲು ತಲೆ ತಗ್ಸೋದನ್ನ ಕಲೀರಿ. ದೊಡ್ಡವರ ಮುಂದೆ